ಇವತ್ತು ಮಾತಾಡಬೇಕು ಇವ್ರ ಕ್ಲಿನಿಕ್ ಬಗ್ಗೆ. ಓಕೆ. ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಸೊ ನಾನಿವತ್ತು ಮೈಸೂರಿನಲ್ಲಿದ್ದೀನಿ. ಸೊ ರಾಹುಲ್ ಅವರು ನಿಮ್ಗೆಲ್ಲರಿಗೂ ಗೊತ್ತಿದ್ದಾರೆ ಅಂತಲೇ ಹೇಳ್ಬೋದು. ರಾಹುಲ್ ಅವರು ಹಳ್ಳಿಕಾರ್ ತಳಿಯನ್ನು ಉಳಿಸ್ಬೇಕು ಮತ್ತು ಬೆಳೆಸಬೇಕು ಅನ್ನೋದಕ್ಕೋಸ್ಕರ ಸಾಕಷ್ಟು ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಸೊ ತಳಿಯ ಒಂದು ಅಭಿವೃದ್ಧಿಗೋಸ್ಕರ ಕೂಡ ಸಾಕಷ್ಟು ಯೋಜನೆಗಳನ್ನು ಮಾಡ್ತಾ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. 100 ಹಳ್ಳಿಕಾರ್ ಹೆಣ್ಣುಕರುಗಳನ್ನು ನೈಸರ್ಗಿಕ ಕೃಷಿ ಮಾಡುವಂತಹ ರೈತರಿಗೆ ಕೊಟ್ಟಿರೋಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ. ಸೊ ರಾಹುಲ್ ಅವ್ರು ಏನು ಅಂತಂದರೆ ಹಳ್ಳಿಕಾರ್ ತಳಿಯನ್ನು ಉಳಿಸ್ಬೇಕು ಬೆಳೆಸಬೇಕು ಅಂತ ಹೋರಾಟಗಳನ್ನು ಮಾಡೋದಲ್ಲದೆ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದಾರೆ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿದೆ. ಸೊ ಡಾಕ್ಟರ್ ರಾಹುಲ್ ಅವರು ಅನ್ನೋದು ಕೂಡ ನಿಮಗೆಲ್ಲ ಪರಿಚಯ ಇದ್ದಾರೆ ಅಂತಲೇ ಹೇಳ್ಬೋದು. ಅವರ ಒಂದು ಕ್ಲಿನಿಕ್ ಆಲ್ರೆಡಿ ಒಂದು ಮೈಸೂರಿನಲ್ಲಿ ಆಲ್ರೆಡಿ ಒಂದು ಕ್ಲಿನಿಕ್ ಇದೆ. ಈಗ ಮತ್ತೊಂದು ಬ್ರಾಂಚನ್ನು ಮೈಸೂರಿನ ಸರಸ್ವತಿಪುರಂನಲ್ಲಿ ಓಪನ್ ಮಾಡಿದ್ದಾರೆ. ಸೊ ಈ ಒಂದು ಕ್ಲಿನಿಕ್ನ ಒಂದು ಇನಾಗ್ರೇಷನ್ಗೆ MLA ಆಗಿರುವಂತಹ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ HC ಮಹದೇವಪ್ಪ ಅವರು ಕೂಡ ಬರ್ತಾ ಇದ್ದಾರೆ. ಸೊ ತುಂಬ ಅಂದರೆ ಏನಂತಂದರೆ ಈ ಒಂದು ಕ್ಲಿನಿಕ್ನ ಒಂದು ಇನಾಗ್ರೇಷನ್ಗೆ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು ಹಾಗೂ ಹಿತೈಷಿಗಳಾಗಿರ್ಬೋದು ಸಾಕಷ್ಟು ಜನ ಬಂದು ವಿಶ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ತುಂಬ ಬ್ಯುಸಿಯಾಗಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸಿ ಈ ಒಂದು ಕ್ಲಿನಿಕ್ನ ಒಂದು ಇನಾಗ್ರೇಷನ್ ಬಗ್ಗೆ ಕೇಳೋಣ, ಹಾಗೂ ಹಳ್ಳಿಕಾರ್ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಕೇಳೋಣ. ಸೊ ಬನ್ನಿ ಅವರನ್ನು ಮಾತಾಡ್ಸೋಣ. ಹಾಯ್ ಸರ್. ಸೊ ತುಂಬ ಬ್ಯುಸಿ ಇದ್ದೀರಾ. ಸೊ ಇವತ್ತು ನಿಮ್ಮ ಒಂದು ಕ್ಲಿನಿಕ್ನ ಒಂದು ಇನಾಗ್ರೇಷನ್ ಇದೆ. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? MLA ಆಗಿರುವಂತಹ ದರ್ಶನ್ ಪುಟ್ಟಣ್ಣಯ್ಯ ಅವರು ಬರ್ತಾ ಇದ್ದಾರೆ, ಹಾಗೂ HC ಮಹದೇವಪ್ಪ ಅವರು ಕೂಡ ಬರ್ತಾ ಇದ್ದಾರೆ. ಮೊದಲಿಗೆ ನಿಮಗೆ ಕಂಗ್ರಾಟ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ನಿಮ್ಮ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿರುವಂತಹ ಕ್ಲಿನಿಕ್ ಮತ್ತು ಫಾರ್ಮಸಿ ಒಂದು ಗ್ರೇಟ್ ಸಕ್ಸಸ್ಸನ್ನು ಕಾಣಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಆಯುರ್ವೇದದ ಒಂದು ಹೊಸ ಬ್ರ್ಯಾಂಚನ್ನು ಇಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಅದರ ಒಂದು ಉದ್ಘಾಟನೆಯನ್ನು ಸಹ ಮಾಡಿದ್ದೀವಿ. ಇದರ ಒಂದು ಯಾವುದೇ ಒಂದು ನಾವು ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ, ಹೊಸ ಒಂದು ಉದ್ಘಾಟನೆಯನ್ನು ಮಾಡೋದಕ್ಕಿಂತ ಮುಂಚೆ ಹಳ್ಳಿಕಾರ್ ಹಸುಗಳಿಗೆ ಪೂಜೆಯನ್ನು ಮಾಡಿ ಮುಂದೆ ಯಾವುದೇ ಒಂದು ಕೆಲಸವನ್ನು ಮಾಡುವಂಥ ಪ್ರವೃತ್ತಿಯನ್ನು ನಾವು ಇಟ್ಕೊಂಡಿದ್ದೀವಿ. ಅದನ್ನು ಮಾಡಿ ಯಾವುದೇ ಒಂದು ಸಕ್ಸಸ್ ನಮಗೆ ಸಿಗ್ತದೆ. ಹಳ್ಳಿಕಾರ್ ತಳಿಗೆ ಫಸ್ಟು ಪೂಜೆಯನ್ನು ಮಾಡಿ ನಂತರ ಮಿಕ್ಕಿದ ಕೆಲಸವನ್ನು ಮಾಡಿದ್ರೆ ನಮಗೆ ಸಕ್ಸಸ್ ಸಿಗ್ತದೆ ಅಂತ ಹೇಳಿ ಮೊದಲನೇದಾಗಿ ಅದರ ಒಂದು ಮೆರವಣಿಗೆಯನ್ನು ಮಾಡಿ ಇವತ್ತು ಪೂಜೆಯನ್ನು ಮಾಡಿದ್ದೇವೆ. ಈ ಒಂದು ಕ್ಲಿನಿಕ್ ಮೈಸೂರಿನಲ್ಲಿ ಎಲ್ಲಿದೆ? ಒಂದ್ಸಲ ಅಡ್ರೆಸ್ ಹೇಳ್ಬಿಡಿ ಸರ್. ನಂಬರ್ 916 ನ್ಯೂ ಕಾಂತರಾಜರಸ್ ರೋಡ್, ನಿಯರ್ ಅಪೋಲೋ ಹಾಸ್ಪಿಟಲ್, ಸರಸ್ವತಿಪುರಂ, ಮೈಸೂರು. ಸೊ ಸರಸ್ವತಿಪುರಂ, ಮೈಸೂರಿನ ಸರಸ್ವತಿಪುರಂನಲ್ಲಿ ಇವರ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದಾರೆ, ಆಯುರ್ವೇದಾಲಯ. ಸೊ ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ. ಸೊ ನೀವೇನಾದರೂ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಕ್ಲಿನಿಕ್ ಬಗ್ಗೆ ಹೇಳಿದ್ರಿ. ನಿಮ್ಮ ಎತ್ತುಗಳನ್ನು ನೋಡಿ ಸಾಕಷ್ಟು ದಿನ ಆಯಿತು ನಮ್ಮ ವೀಕ್ಷಕರು ನೋಡಿ. ಸೊ ಮೇ ಬಿ ಬೇಬಿ ಜಾತ್ರೆಯಲ್ಲಿ ಅಂತ ಅನಿಸುತ್ತೆ ನೀವು ಮಾತಾಡಿದ್ದು ಮತ್ತು ನಮ್ಮ ವೀಕ್ಷಕರು ಕೂಡ ನೋಡಿದ್ದು. ಸೊ ಈ ಒಂದು ಪ್ರೋಗ್ರಾಮ್ಗೆ ಅವರ ಎತ್ತುಗಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಎತ್ತುಗಳ ಒಂದು ಮೆರವಣಿಗೆಯನ್ನು ಕೂಡ ಮಾಡಿದರು. ಮೈಸೂರಿನ ಈ ಒಂದು ಸಿಟಿನಲ್ಲಿ ಏನು ಅಂತಂದರೆ ಇಲ್ಲಿನ ಒಂದು ಜನಕ್ಕೂ ಕೂಡ ಹಳ್ಳಿಕಾರ್ ಎತ್ತುಗಳ ಮಹತ್ವವನ್ನು ಪರಿಚಯ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಮೈಸೂರಿನ ಕೆಲವೊಂದು ರಸ್ತೆಗಳಲ್ಲಿ ಹಳ್ಳಿಕಾರ್ ಎತ್ತುಗಳ ಒಂದು ಮೆರವಣಿಗೆ ಕೂಡ ಹಮ್ಮಿಕೊಂಡಿದ್ರು. ಸರ್, ಈಗ ಹಳ್ಳಿಕಾರ್ ಎತ್ತುಗಳ ಮೆರವಣಿಗೆ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ಹಳ್ಳಿಕಾರ್ ಎತ್ತುಗಳನ್ನು ನಿಮಗೆ ರಾಹುಲ್ ಅವರ ಹಳ್ಳಿಕಾರ್ ಎತ್ತುಗಳನ್ನು ತೋರಿಸ್ತಾ ನಿಮಗೆ ಅದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಮಾವಲ್ಲಿ ಹೋಗೋಣ. ಮುಂದೆ ಮಗ
ಬಂದ ಅಲ್ಲೇದ ನಮ್ಮ ಜೊತೆಗೆ ದರ್ಶನ್ ಪುಟ್ಟಣಯ್ಯ ಸರ್ ಇದ್ದಾರೆ. ಸೊ ರಾಹುಲ್ ಅವರು ಕಾಮಧೇನು ಅನ್ನುವಂಥ ಒಂದು ಹೆಸರಿನಲ್ಲಿ ಆಯುರ್ವೇದಾಲಯ ಓಪನ್ ಮಾಡ್ತಾ ಇರೋದು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. ಈ ಒಂದು ಕ್ಲಿನಿಕ್ನ ಓಪನಿಂಗ್ಗೆ ದರ್ಶನ್ ಪುಟ್ಟಣಯ್ಯ ಸರ್ ಬಂದಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಸೊ ರಾಹುಲ್ ಅವ್ರು ಈಗಾಗಲೇ ಎಲ್ರಿಗೂ ಗೊತ್ತಿದ್ದಾರೆ. ಸೊ ಅವರು ಡಾಕ್ಟರ್ ಅಂತಲೂ ಕೂಡ ಗೊತ್ತಿದ್ದಾರೆ. ಸೊ ಈಗ ಈ ಮೈಸೂರಿನಲ್ಲಿ ಸರಸ್ವತಿಪುರಂನಲ್ಲಿ ಕಾಮಧೇನು ಅನ್ನೋಂತಹ ಒಂದು ಹೆಸರಿನಲ್ಲಿ ಆಯುರ್ವೇದಾಲಯ ಓಪನ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಓಪನಿಂಗ್ ಬಂದಿರೋದು ನಮಗೆಲ್ಲ ತುಂಬಾ ಖುಷಿ ಕೊಟ್ಟಿದೆ ಸರ್. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಥರದ್ದು ಒಂದು ಕ್ಲಿನಿಕ್ನ ಸಿಟಿ ಮಧ್ಯದೊಳಗಡೆ ಈಗ ನಿಮ್ಗೆ ಗೊತ್ತಿರೋಂಗೆ ಮೈಸೂರಲ್ಲಿ ಒಂದು ಭಾಗದಲ್ಲಿ ಮಾತ್ರ ಆಯುರ್ವೇದ ಅಂಗಡಿಗಳಿದ್ದವು. ಈಗ ಇಲ್ಲಿ ಬಂದಿರೋದು ನಿಮಗೆ ತುಂಬ ಖುಷಿಯಾದ ಒಂದು ಸಂಗತಿ. ಕಾಮಧೇನು ಆಯುರ್ವೇದಾಲಯ ಅಂತ ಏನು ಡಾಕ್ಟರ್ ರಾಹುಲ್ ಅವರು ಓಪನ್ ಮಾಡಿದ್ದಾರೆ. ಅವರು ಇದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಮತ್ತು ಜನರು ಏನು ಆಯುರ್ವೇದದಿಂದ ಏನು ಉಪಯೋಗಗಳಿದೆ ಅದನ್ನು ಪ್ರತಿಯೊಬ್ಬರು ಈ ಭಾಗದಲ್ಲಿ ಮತ್ತು ಸುತ್ತಮುತ್ತಲ ಭಾಗದವರೆಲ್ಲರೂ ಅನುಕೂಲ ಪಡೀಲಿ. ಆಯುರ್ವೇದದ ಮಹತ್ವ ಎಲ್ಲರಿಗೂ ಗೊತ್ತಿರೋಂಥದ್ದೇ ನಮ್ಮ ದೇಶದಲ್ಲಿ. ಅದು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಆಶೀರ್ವಾದ ಮಾಡೋಕ್ಕೆ. ಹಾಗೆ ರಾಹುಲ್ ಅವರು ಹಳ್ಳಿಕಾರ್ ತಳಿನ ಉಳಿಸ್ಬೇಕು ಮತ್ತು ಬೆಳೆಸಬೇಕು ಅಂತ ತುಂಬ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಹಳ್ಳಿಕಾರ್ಗೆ ಎಷ್ಟು ಮಹತ್ವ ಕೊಡ್ತಾರೆ ಅಂತ ಸೊ ನಮಗೆಲ್ಲ ಗೊತ್ತಿದೆ. ಈ ಒಂದು ಕ್ಲಿನಿಕ್ ಓಪನಿಂಗ್ಗೆ ಹಳ್ಳಿಕರ್ ಎತ್ತೆಗಳನ್ನು ಅವರ ಹಳ್ಳಿಕರ್ ಎತ್ತೆಗಳನ್ನು ಕರ್ಕೊಂಡು ಬಂದಿದ್ದಾರೆ. ಹಾಗೆ ಮೆರವಣಿಗೆಯನ್ನು ಕೂಡ ಮಾಡಿದ್ದಾರೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಹಳ್ಳಿಕರ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟ? ಹಳ್ಳಿಕಾರ್ ತಳಿ ಉಳಿಸ್ಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೋಸ್ಕರ ರಾಹುಲ್ ಅವರು ಹಿಂದೆ ಕಳೆದ ಒಂದು ವರ್ಷದಿಂದ ಕೆಳಗಡೆ 3 ಕರುಗಳನ್ನು ಫ್ರೀಯಾಗಿ ತಳಿ ಉಳಿಸೋಕ್ಕೋಸ್ಕರ ಅವರೇ ಸ್ವಂತ ಖರ್ಚಲ್ಲೇ ಮಾಡಿದ್ದಾರೆ. ಅದು ಎಲ್ಲೂ ಮಾಡಿರಲಿಲ್ಲ ಇಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಿದ್ದಾರೆ. ಈ ಥರ ಕಾರ್ಯಕ್ರಮಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ರೂಪಿಸ್ಲಿ, ಮತ್ತು ನಮ್ಮ ಹಳ್ಳಿಕಾರ್ ತಳಿ ಏನಿದೆ ಅದನ್ನು ಉಳಿಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಅವ್ರದ್ದೇ ಆದಂಥ ಸುಮಾರು ಜೊತೆ ಎತ್ತುಗಳನ್ನು ಎಲ್ಲ ಜಾತ್ರೆಗೂ ತಂದು ಅವರು ಜನರಿಗೆ ಪ್ರೋತ್ಸಾಹನ ಕೊಡಲಿ. ನಾವು ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀವಿ. ಹಾಗೆ ಕರ್ನಾಟಕದಲ್ಲಿ ಟಾಪ್ ಎತ್ತುಗಳಾಗಿದ್ದಂತಹ ಹಳ್ಳಿಕರ್ ಎತ್ತುಗಳನ್ನು ದರ್ಶನ್ ಸರ್ ಅವರು ತುಂಬಾ ಇಷ್ಟಪಟ್ಟರು ಅನ್ನೋಂತಹ ಒಂದು ಕಾರಣಕ್ಕೋಸ್ಕರ ಸೊ ದರ್ಶನ್ ಸರ್ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟರು ಆ ಒಂದು ಹಳ್ಳಿಕರ್ ಎತ್ತುಗಳನ್ನು. ಆ ಹಳ್ಳಿಕರ್ ಎತ್ತುಗಳ ಬಗ್ಗೆ ಹೇಳೋದಾದ್ರೆ ಸರ್? ಅದೇ ಹಳ್ಳಿಕಾರ್ ಎತ್ತುಗಳು ಅವ್ರಿಗೂ ದರ್ಶನ್ ತೂಗುದೀಪ್ ಅವರಿಗೆ ಏನಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಅವರು ಎತ್ತುಗಳು ಅಂದರೆ ತುಂಬ ಪ್ರಿಯ. 100 ಎತ್ತುಗಳು ಕೊಟ್ಟಾಗಲೂ ಅವರು ಬಂದಿದ್ದರು. ಅವರು ತಳಿಗಳನ್ನ ಉಳಿಸ್ಬೇಕು ಅಂತ ಸುಮಾರು ಕಾರ್ಯಕ್ರಮಗಳಿಗೆ ರಾಹುಲ್ ಅವ್ರ ಜೊತೆ ಭಾಗವಹಿಸಿದ್ದಾರೆ. ಮತ್ತು ಅವ್ರಿಗೆ ಒಂದು ಇಷ್ಟ ಆಗಿದೆ. ರಾಹುಲ್ ಅವರು ಅವ್ರಿಗೆ ಕೊಡುಗೆಯಾಗಿ ಕೊಟ್ಟು ಅವ್ರ ಮೂಲಕ ಇನ್ನೂ ಹೆಚ್ಚಾಗಿ ಪ್ರಚಾರನೂ ಮಾಡಿಸ್ತಾ ಇದ್ದಾರೆ. ಹಳ್ಳಿಕಾರ್ ತಳಿ ಉಳಿಸೋಕೆ ಒಂದೇ ಕಾರಣಕ್ಕೋಸ್ಕರ ಅವರು ಇವ್ರ ಜೊತೆ ರಾಹುಲ್ ಅವ್ರ ಜೊತೆ ನಿಂತ್ಕೊಂಡು ಏನೇ ಸಪೋರ್ಟ್ ಇದ್ರು ಮಾಡ್ತಿದ್ದಾರೆ. ಅದರಿಂದ ಹಳ್ಳಿಕಾರ್ ಎತ್ತುಗಳನ್ನು ಉಳಿಸಿ ಆ ತಳಿನ ಉಳಿಸಿ ಬೆಳೆಸ್ಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿ.
ಸೊ ಕೊನೆಯದಾಗಿ ರಾಹುಲ್ ಅವರೇ, ಈಗ ದರ್ಶನ್ ಪುಟ್ಟಣ್ಣವರು ನಿಮ್ಮ ಒಂದು ಕ್ಲಿನಿಕ್ ಓಪನಿಂಗಿಗೆ ಬಂದಿದ್ದಾರೆ. ಸೊ ನಿಮ್ಮ ಫೇವ್ರೇಟ್ ಅಂತಲೇ ಹೇಳ್ಬೋದು ದರ್ಶನ್ ಪುಟ್ಟಣ್ಣ ಸರ್. ಸೊ ಬಂದಿರೋದ್ರ ಬಗ್ಗೆ ನೀವು ಕೊನೆಯದಾಗಿ ಏನು ಹೇಳೋದಕ್ಕೆ ಯಾವುದೇ ಒಂದು ಇಷ್ಟಪಡ್ತೀರಾ? ಕಾರ್ಯಕ್ರಮದಲ್ಲಾದರೂ ಸಹ ನಮ್ಮ ಬೆನ್ನಿಗೆ ನಿಂತು ಸಪೋರ್ಟನ್ನು ಮಾಡ್ತಾರೆ. ತುಂಬ ವಿನಯದ ವ್ಯಕ್ತಿ. ನಾನು ನೋಡಿರೋದ್ರಲ್ಲಿ ಲೈಫಲ್ಲಿ ಯಾರು ಸಹ ಇಷ್ಟು ವಿನಯ ಪೂರ್ವಕವಾಗಿರೋದಿಲ್ಲ. ಅವ್ರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಹಳ್ಳಿಕಾರ್ ತಳಿನ ಉಳಿಸ್ಬೇಕು ಅಂತ ಹೇಳಿ ಅವರು ಸಹ ಒಲವು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಹಳ್ಳಿಕಾರ್ ತಳಿ ಉಳಿಲಿ ಅಂತ ಕೇಳ್ಕೊಳ್ತಾ ನಾನು ಹೇಳ್ತೀನಿ. ಸರ್, ನಿಮ್ಮ ಈ ಒಂದು ಕ್ಲಿನಿಕ್ ಒಂದು ಗ್ರೇಟ್ ಸಕ್ಸಸ್ಸನ್ನು ಕಾಣಲಿ, ಒಂದು ದೊಡ್ಡ ಹೆಸರನ್ನು ಮಾಡಲಿ. ಅದರಲ್ಲಿ ಏನಂತಂದರೆ ಕಾಮಧೇನು ಅನ್ನೋಂತಹ ಒಂದು ಹೆಸರನ್ನ ಸೆಲೆಕ್ಟ್ ಮಾಡಿದ್ದೀರಾ. ಸೊ ನೀವು ಹಳ್ಳಿಕಾರ್ ತಳಿನ ತುಂಬ ಇಷ್ಟಪಟ್ಟು ಸಾಕ್ತಾ ಇದ್ದೀರಾ. ಸೊ ಅದೇ ಹೆಸರಲ್ಲಿ ಕಾಮಧೇನು ಅನ್ನೋಂತಹ ಒಂದು ಹೆಸರಲ್ಲಿ ಈ ಒಂದು ಕ್ಲಿನಿಕನ್ನು ಓಪನ್ ಮಾಡಿದ್ದೀರಾ. ನಿಮ್ಮ ಈ ಒಂದು ಕ್ಲಿನಿಕ್ ಒಂದು ಗ್ರೇಟ್ ಸಕ್ಸಸ್ಸನ್ನು ಕಾಣಲಿ ಅಂತ ಆಶಿಸ್ತೀನಿ. ಸೊ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಯಾವುದೇ ಒಂದು ಹೊಸ ಒಂದು ಓಪನಿಂಗ್ ಇರ್ಬೋದು ಅಥವಾ ಹೊಸ ಒಂದು ಕಾರ್ಯವನ್ನು ಮಾಡುವಾಗ ಗೋಪೂಜೆಯನ್ನು ಮಾಡಿ ಆ ಕೆಲಸವನ್ನು ಮಾಡೋದು ನಮ್ಮ ಸಂಸ್ಕೃತಿ. ಯಾಕಂತ ಅಂದರೆ ನಾವು ಹೇಳ್ತೀವಿ, ಮುಕ್ಕೋಟಿ ದೇವರುಗಳ ಸಹ ಇದರಲ್ಲಿ ನೆಲೆಸಿದೆ ಅಂತ ಹೇಳಿ. ಇದು ಒಂದು ತನ್ನ ಪಾದವನ್ನು ಇಟ್ಟು ಈ ಒಂದು ಯಾವುದು ಹೊಸ ಅಂಗಡಿಯನ್ನು ನಾವು ಓಪನ್ ಮಾಡ್ತಿದ್ದೀವಿ. ಹೋದರೆ ಎಲ್ಲ ಸಕಲ ಕಾರ್ಯಗಳು ಒಳ್ಳೆಯದಾಗ್ತದೆ ಅಂತ ಹೇಳಿ ಇದರ ಒಂದು ಮೆರವಣಿಗೆಯನ್ನು ಇವತ್ತು ಪ್ರಮುಖ ಬೀದಿಗಳಲ್ಲಿ ಮಾಡಿ ಏನಿವತ್ತು ಗ್ರಾಮೀಣ ಭಾಗದ ಜನರಿಗೆ, ಸಿಟಿಗಳಲ್ಲಿರತಕ್ಕಂಥ ಜನರು ಸಹ ಈ ಹಳ್ಳಿಕಾರ್ ತಳಿಯನ್ನು ಉಳಿಸುವಂತಾಗಲಿ, ಅವರಿಗೂ ಸಹ ಈ ಒಂದು ಹಳ್ಳಿಕಾರ್ ತಳಿಗಳ ಬಗ್ಗೆ ಮಾಹಿತಿ ಗೊತ್ತಾಗಬೇಕು. ಪ್ರತಿಯೊಂದು ಅವರು ಸಹ ನೋಡಿ ಇದನ್ನು ಅಳವಡಿಸ್ಕೋಬೇಕು ಅವ್ರ ಜೀವನದಲ್ಲಿ ಅಂತೇಳಿ ಇವತ್ತು ಪ್ರಮುಖ ಬೀದಿಗಳಲ್ಲಿ, ಮೈಸೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಸಹ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹ ಏನು ಹೇಳ್ತೀವಿ ನಾವು ಇವತ್ತು ಹಸಿರು ಶಾಲಿನ ದೊರೆ ಅಂತ ಹೇಳಿ ಏನು ಕರಿತೀವಿ, ದರ್ಶನ್ ಪುಟ್ಟಣ್ಣಯ್ಯ ಸರ್ ಬಂದು ಮಾಡಿಕೊಟ್ರು. ಅವರು ಸಹ ತಮ್ಮ ತುಂಬು ಮನಸ್ಸಿನಿಂದ ಹಾರೈಸಿದ್ದಾರೆ. ಯಥೇಚ್ಛವಾಗಿ ಇದು ರೀಚ್ ಆಗಲಿ ಅಂತ ಹೇಳಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬರೂ ಹಳ್ಳಿಕಾರ್ ತಳಿಯನ್ನು ಸಾಕುವಂತಾಗಲಿ ಅಂತ ಈ ಮೂಲಕ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸರ್ ತುಂಬ ಬ್ಯುಸಿ ಇದ್ದಾರೆ, ಯಾಕಂದರೆ ಪ್ರೋಗ್ರಾಮ್ ಇದೆ, ಸಾಕಷ್ಟು ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ. ಸೊ ಈ ಬ್ಯುಸಿ ಶೆಡ್ಯೂಲ್ನಲ್ಲೂ ಟೈಮ್ ಮಾಡಿಕೊಂಡು ವಿಡಿಯೋಗೆ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿರುವಂತಹ ಈ ಒಂದು ಕ್ಲಿನಿಕ್ ಗ್ರೇಟ್ ಸಕ್ಸಸ್ಸನ್ನು ಕಾಣಲಿ ಅಂತ ನಾವು ಹಾಗೂ ನಮ್ಮ ವೀಕ್ಷಕರೆಲ್ಲರೂ ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.